ತಿಳಿಸಬೇಕಾಗಿರುವಂತಹ ವಿಚಾರಗಳು ಬಹಳಷ್ಟಿದೆ ಸರ್. ಅದರಲ್ಲೂ ಕೂಡ ರಾಜ್ಯದ ಜನತೆಯ ಪರವಾಗಿ ನೀವೇನು ಅಧಿವೇಶನದಲ್ಲಿ ಧ್ವನಿಯನ್ನ ಎತ್ತುತ್ತೀರಿ ಅನ್ನೋದು ಮುಖ್ಯವಾಗುತ್ತೆ. ಅದೇ ನಾಳೆಯ ಅಧಿವೇಶನದಲ್ಲಿ ಯಾವ ಒಂದು ವಿಚಾರಗಳ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡ್ತೀರಿ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ರಾಜ್ಯದ ಜನತೆಗೆ ಒಂದು ವಿಶ್ವಾಸವನ್ನ ಕೊಡ್ಬೇಕು ನೀವು. ಆ ಒಂದು ವಿಶ್ವಾಸವನ್ನ ಮೂಡಿಸುವಂತಹ ವಿಚಾರಗಳು ಯಾವ ಒಂದು ಧ್ವನಿಯನ್ನ ಎತ್ತುತ್ತೀರಿ, ಇದ್ರ ಬಗ್ಗೆ ಹೇಳಿ ಸರ್. ಸತ್ಯಪ್ರಕಾಶ್ ಸರ್, ನೋಡಿ, ಈ ಎಲೆಕ್ಷನ್ ಅಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗೋದಕ್ಕೆ ಜನರ ಮನದಲ್ಲಿ, ಬಡವರ ಮನದಲ್ಲಿ, ಬಡ ಮಹಿಳೆಯರ ಮನದಲ್ಲಿ, ಬಹಳಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಅವರಲ್ಲಿ ಒಂದು ಭಯಾನಕ ಒಂದು ಇದಿದೆ, ಒಂದು ಭಯ ಇದೆ. ಏನಂದ್ರೆ ಇವ್ರೇನನ್ನ ಇದನ್ನ ತೆಗೆದು ಬಿಡ್ತಾರ ಅನ್ನೋ ಒಂದು ಇದಿದೆ. ಅದನ್ನ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ರಿಯಶ್ಯೂರ್ ದ ಪೀಪಲ್ ಆಫ್ ಕರ್ನಾಟಕ, ನೀವೇನು ಭಯ ಬೀಳ್ಬೇಡಿ, ನಾವ್ ಯಾವತ್ತು ಗೌರ್ಮೆಂಟ್ ಸ್ಕೀಮ್ಸ್ ಒಂದು ವೋಟ್ಗಾಗಿ ಮಾಡಲ್ಲ, ವಿ ಆರ್ ರೆಡಿ. ನಾವ್ ಯಾವಾಗ್ಲೂ ಬಡ ಜನರ ಪರ, ಬಡ ರೈತರ ಪರ, ಬಡ ಹೆಣ್ಣು ಮಕ್ಕಳು ಎಂಪವರ್ಮೆಂಟ್ ಏನಿದೆ ಅವರ ಪರ ಅಂತ ಹೇಳಿ ಗಂಟಾ ಘೋಷವಾಗಿ ಅಲ್ಲಿ ಅವರು ಇನ್ನೊಂದ್ಸತಿ ರಿಯಶ್ಯೂರ್ ಮಾಡ್ತಾರೆ ಇಡೀ ಕರ್ನಾಟಕಕ್ಕೆ, ವಿ ಆರ್ ವಿತ್ ಯು ಅಂತ. ಆಮೇಲೆ ಇವಾಗ ಎಲೆಕ್ಷನ್ ಮೋಡ್ಸ್ ಎಲ್ಲ ಆಗ್ಬಿಟ್ಟಿದೆ. ಇನ್ನು 4 ವರ್ಷ, 3.5 ವರ್ಷ, 3.25 ವರ್ಷ ಏನೇನು ಪ್ರಗತಿಯಲ್ಲಿ ನಮ್ಮ ಕರ್ನಾಟಕ ನಾಡನ್ನು ತಗೊಂಡು ಹೋಗ್ಬೇಕು ಅವೆಲ್ಲ ಸ್ಕೀಮ್ಸ್ ಆಗಲಿ ವಿಧೇಯಕಗಳು ಏನೇನಿದ್ರೆ ಪ್ರಸ್ತಾಪ ಮಾಡ್ತಾರೆ. ನಾವು ರಿಕ್ವೆಸ್ಟ್ ಮಾಡೋದು ಈ ನಮ್ಮ ಅಪೋಸಿಷನ್ ಪಾರ್ಟೀಸ್ಗೆ ಒಂದೇ, ಯಾವುದೇ ಒಂದು ಸ್ಮಾಲ್ ಇಶ್ಯೂಸ್ ತಗೊಂಡು ಅದನ್ನೇನೋ ದೊಡ್ಡದಾಗಿ ಮಾಡ್ಬಿಟ್ಟು ಬಿಂಬಿಸೋ ಬದಲು ಯು ಕಮ್ ಟು ದ ಹೌಸ್, ಸಜೆಸ್ಟ್ ವಾಟ್ ಗುಡ್ ಆಕ್ಷನ್ಸ್ ವಿ ಶುಡ್ ಡೂ. ಈಗ ಫಾರ್ ಎಕ್ಸಾಂಪಲ್ ಗ್ಯಾರಂಟೀಸ್ ಅಲ್ಲಿ ಏನಾರ ತೊಂದರೆಗಳಿದ್ರೆ ನೋಡಿ, ಈ ತರ ಟ್ವೀಟ್ ಮಾಡಿ ಗ್ಯಾರಂಟೀಸ್ 58,000 ಕೋಟಿ ಹೋಗ್ತಾ ಇದೆ. ನಿಮ್ಗೆ ಇಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ವಲ್ಪ ಲೀಕೇಜ್ ಆಫ್ ರೆವಿನ್ಯೂ ಇದೆ, ಈ ಲೀಕೇಜ್ ನ ನೀವು ಸೆಟ್ ಮಾಡಿ, ನಾವು ನಿಮ್ ಜೊತೆ ಇದ್ದೀವಿ. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಇರ್ಬೇಕು. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು, ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ರಲ್ಲ ಖಂಡಿತ ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ ಸರ್. ದಯವಿಟ್ಟು ಲೈನ್ ಅಲ್ಲೇ ಇರಿ. ಕಾರ್ಯಕ್ರಮ